ಚಂಪಕವನದಲ್ಲಿ ಎಲ್ಲಾ ಪ್ರಾಣಿಗಳು ಬಹಳ ಅನ್ಯೋನ್ಯತೆಯಿಂದ ವಾಸವಾಗಿದ್ದವು. ಅಲ್ಲಿಗೆ ಎಲ್ಲಿಂದನೋ ಒಂದು ಬಲಿಷ್ಠವಾದ ಸಿಂಹ ಬಂದು ಸೇರಿಕೊಂಡಿತು. ಅದರ ಘರ್ಜನೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಬೆದರಿ ಬಿಲ ಸೇರಿಕೊಳ್ಳುತ್ತಿದ್ದವು. ಪ್ರಾಣಿಗಳಿಗೆ ಭಯವಿಲ್ಲದೆ ಕಾಡಿನಲ್ಲಿ ಓಡಾಡುವುದೇ ಕಷ್ಟವಾಯಿತು. ಸಿಂಹವು ಪ್ರತಿದಿನ ಬೇರೆ ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತಿತ್ತು. ಇದರಿಂದ ಎಲ್ಲಾ ಪ್ರಾಣಿಗಳು ಭಯದಿಂದ ಓಡಾಡುವಂತಾಯಿತು. ಒಂದು ದಿನ ಎಲ್ಲಾ ಪ್ರಾಣಿಗಳು ಒಂದು ಕಡೆ ಸಭೆ ಸೇರಿದವು. ಕರಡಿಯು ಎಲ್ಲಾ ಪ್ರಾಣಿಗಳನ್ನು ಕುರಿತು, ನೋಡಿ ಸ್ನೇಹಿತರೆ, ಈ ಸಿಂಹವು ನಮ್ಮೆಲ್ಲರನ್ನೂ ಕೊಲ್ಲುತ್ತಾ ಇದೆ. ಇದರಿಂದ ನಾವೆಲ್ಲರೂ ನಿರ್ಭೀತಿಯಿಂದ ಕಾಡಿನಲ್ಲಿ ಬದುಕುವುದು ಕಷ್ಟವಾಗಿದೆ. ನಾವು ಏನು ಮಾಡಿದರೂ ಬದುಕೋಕೆ ಅವಕಾಶ ಇಲ್ಲ. ಏನಾದರೂ ಉಪಾಯ ಮಾಡೋಣ ಎಂದಿತು. ಎಲ್ಲ ಪ್ರಾಣಿಗಳು ಏನು ಮಾಡೋಣವೆಂದು ಯೋಚಿಸತೊಡಗಿದವು. ಆಗ ಜಿಂಕೆಯು, ನಾವೆಲ್ಲರೂ ಪ್ರತಿದಿನ ಸರತಿಯಂತೆ ಒಬ್ಬೊಬ್ಬರಾಗಿಯೇ ಸಿಂಹದ ಮುಂದೆ ಹೋಗೋಣ. ಸಿಂಹವು ನಮ್ಮನ್ನು ತಿಂದು ಹಸಿವು ನೀಗಿಸಿಕೊಳ್ಳಲಿ. ಇದರಿಂದ ಉಳಿದ ಪ್ರಾಣಿಗಳು ನಿರ್ಭೀತಿಯಿಂದ ಕಾಡಿನಲ್ಲಿ ಓಡಾಡಬಹುದು ಎಂದಿತು. ಜಿಂಕೆಯ ಮಾತು ಉಳಿದ ಪ್ರಾಣಿಗಳಿಗೆ ಸರಿಯೆನಿಸಿತು. ಮರುದಿನ ಎಲ್ಲಾ ಪ್ರಾಣಿಗಳು ಸಿಂಹದ ಮುಂದೆ ಬಂದವು. ಸಿಂಹ, ರಾಜನೇ, ನೀವು ನಮ್ಮ ಕಾಡಿನ ರಾಜ. ನೀವು ಕಷ್ಟಪಟ್ಟು ಬೇಟೆಯಾಡುವುದು ಸರಿಯಲ್ಲ. ನಾವೆಲ್ಲರೂ ನಿಮ್ಮ ಸೇವಕರು. ನಿಮ್ಮ ಸೇವೆಯೇ ನಮ್ಮ ಕರ್ತವ್ಯ. ಅದರಿಂದ ನಾವೆಲ್ಲರೂ ಪ್ರತಿದಿನ ಸರತಿಯಂತೆ ನಿಮ್ಮ ಬಳಿ ಬಂದು ನಿಮಗೆ ಆಹಾರವಾಗುತ್ತೇವೆ. ನೀವು ಕುಳಿತಲ್ಲಿಯೇ ನಮ್ಮನ್ನು ತಿಂದು ಆರಾಮಾಗಿರಬಹುದು ಎಂದವು. ಪ್ರಾಣಿಗಳ ಮಾತು ಕೇಳಿ ಸಿಂಹಕ್ಕೆ ಸಂತೋಷವಾಯಿತು. ಆಗಲಿ, ನಿಮ್ಮ ಇಷ್ಟದಂತೆಯೇ ಆಗಲಿ. ಆದರೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ನನ್ನ ಬಳಿ ಬರಬೇಕು. ತುಸು ತಡವಾದರೂ ಪರಿಣಾಮ ಅನುಭವಿಸಬೇಕಾಗುತ್ತದೆ ಎಂದಿತು. ಆಹಾ, ಎಂಥ ಅದೃಷ್ಟ ನನ್ನದು! ಬೇಟೆಯಾಡದೆ ಆಹಾರ ಸಿಗುತ್ತದೆ ಎಂದು ಸಿಂಹವು ಮನಸ್ಸಿನಲ್ಲಿಯೇ ಖುಷಿಪಟ್ಟಿತು. ನಿಯಮದಂತೆ ಕಾಡಿನ ಪ್ರಾಣಿಗಳು ದಿನಕ್ಕೆ ಒಂದರಂತೆ ಸಿಂಹದ ಬಳಿ ಹೋಗಿ ಆಹಾರವಾಗತೊಡಗಿದವು. ಕೆಲವು ದಿನಗಳ ಬಳಿಕ ಮೊಲದ ಸರದಿ ಬಂದಿತು. ಅಂದು ಮೊಲವು ಹೇಗಾದರೂ ಸಿಂಹದಿಂದ ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸತೊಡಗಿತು. ಹೀಗೆ ಯೋಚಿಸುತ್ತಾ ಕಾಡಿನಲ್ಲಿ ನಡೆಯತೊಡಗಿತು. ಮೊಲವು ಎಷ್ಟು ಹೊತ್ತಾದರೂ ಬಾರದಿರುವುದನ್ನು ಕಂಡು ಸಿಂಹವು ಕೋಪಗೊಂಡಿತು. ಹೀಗೆ ಯೋಚಿಸುತ್ತಾ ಹೊರಟ ಮೊಲಕ್ಕೆ ಕೊನೆಗೆ ಒಂದು ಉಪಾಯ ಹೊಳೆಯಿತು. ಮೊಲವು ತುಂಬಾ ತಡವಾಗಿ ಸಿಂಹದ ಎದುರು ಬಂದು ನಿಂತಿತು. ತಡವಾಗಿ ಬಂದ ಮೊಲವನ್ನು ಕಂಡ ಸಿಂಹಕ್ಕೆ ಕೋಪ ನೆತ್ತಿಗೇರಿತ್ತು. ಏ ಮೊಲವೇ, ಯಾಕೆ ಇಷ್ಟು ತಡವಾಗಿ ಬಂದಿರುವೆ? ನಿನ್ನನ್ನು ಈಗಲೇ ಕೊಂದು ತಿನ್ನುವೆ ಎಂದು ಸಿಂಹವು ಕೋಪದಿಂದ ಘರ್ಜಿಸಿತು. ಮೊಲವು, ಮಹಾರಾಜ, ದಯವಿಟ್ಟು ಕೋಪಗೊಳ್ಳಬೇಡ. ನಾನು ತುಂಬಾ ಬೇಗನೆ ಹೊರಟಿದ್ದೆ. ಆದರೆ ದಾರಿಯಲ್ಲಿ ಇನ್ನೊಂದು ಸಿಂಹವು ಎದುರಾಯಿತು. ಅದು ನನ್ನನ್ನು ತಿನ್ನಲು ಬಯಸಿತು. ನಾನು ದಯವಿಟ್ಟು ತಿನ್ನಬೇಡ. ನಾನು ಈ ಕಾಡಿನ ರಾಜನ ಆಹಾರ ಎಂದೆನು. ಆದರೆ ಆ ಸಿಂಹವು, ಏನು, ಈ ಕಾಡಿನಲ್ಲಿ ಬೇರೆ ರಾಜನೇ? ಸಾಧ್ಯವಿಲ್ಲ. ನಾನೇ ಈ ಕಾಡಿನ ರಾಜ. ಹೋಗಿ ಆ ಸಿಂಹಕ್ಕೆ ಹೇಳು, ಧೈರ್ಯವಿದ್ದರೆ ನನ್ನೊಂದಿಗೆ ಹೋರಾಡಲು ಎಂದು ಹೇಳಿ ಕಳುಹಿಸಿತು. ಅದರಿಂದ ಬರಲು ತಡವಾಯಿತು ಎಂದಿತು. ಮೊದಲೇ ಕೋಪಗೊಂಡಿದ್ದ ಸಿಂಹಕ್ಕೆ ಪಿತ್ತ ನೆತ್ತಿಗೇರಿತು. ನಡೆ ತೋರಿಸು ಆ ಸಿಂಹವನ್ನು. ಈಗಲೇ ಆ ಸಿಂಹವನ್ನು ಕೊಂದು ನಂತರ ನಿನ್ನನ್ನು ತಿನ್ನುತ್ತೇನೆ ಎಂದು ಘರ್ಜಿಸಿತು. ಕೂಡಲೇ ಮೊಲವು ಆ ಸಿಂಹವನ್ನು ಕರೆದುಕೊಂಡು ಆ ಕಾಡಿನ ಒಂದು ಹಾಳು ಬಾವಿಯ ಮುಂದೆ ನಿಲ್ಲಿಸಿತು. ನೋಡು ಮಹಾರಾಜ, ನಾನು ಹೇಳಿದ ಸಿಂಹ ಇದರ ಒಳಗೆ ಇದ್ದಾನೆ ಎಂದು ಬಾವಿಯನ್ನು ತೋರಿಸಿತು.
ಕೋಪಗೊಂಡ ಸಿಂಹವು ಬಾವಿಯಲ್ಲಿ ಇಣುಕಿತು. ಬಾವಿಯಲ್ಲಿ ಕಂಡ ತನ್ನ ಪ್ರತಿಬಿಂಬವನ್ನು ನೋಡಿ ಇದೇ ಬೇರೆ ಸಿಂಹ ಇರಬಹುದು ಎಂದು ಕೊಂಡು ಜೋರಾಗಿ ಘರ್ಜಿಸಿತು. ಬಾವಿಯಲ್ಲಿನ ಪ್ರತಿಬಿಂಬ ಕೂಡ ಘರ್ಜಿಸಿತು. ಇದರಿಂದ ಸಿಂಹದ ಕೋಪ ಇನ್ನೂ ಜಾಸ್ತಿಯಾಯಿತು. ಎಲ ಸಿಂಹವೇ, ನಾನು ಈ ಕಾಡಿನ ರಾಜ, ನನಗೆ ಘರ್ಜಿಸುತ್ತೀಯಾ ಎಂದು ಕೂಡಲೇ ಸಿಂಹವು ಸಿಟ್ಟಿನಿಂದ ಬಾವಿಗೆ ಹಾರಿತು. ಆದರೆ ಅಲ್ಲಿ ಯಾವ ಸಿಂಹವೂ ಇರಲಿಲ್ಲ. ಅದು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು. ಮೊಲವು ಖುಷಿಯಿಂದ ಕುಣಿದಾಡಿತು. ವಿಷಯ ತಿಳಿದ ಕಾಡಿನ ಪ್ರಾಣಿಗಳು ಮೊಲದ ಬುದ್ಧಿವಂತಿಕೆಯನ್ನು ಕೊಂಡಾಡಿದವು. ಪ್ರಿಯ ಗೆಳೆಯರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಹಾರೈಸಿ. ಇದರಿಂದ ಹೆಚ್ಚಿನ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಪ್ರೋತ್ಸಾಹ ದೊರಕುತ್ತದೆ. ಧನ್ಯವಾದಗಳು.